ಶಿವಮೊಗ್ಗ ನಗರದ ಶಾಸಕರಾದ ಎಸ್.ಎನ್. ಚನ್ನಬಸಪ್ಪ ಅವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಹಲ್ಲೆಗೊಳಗಾಗಿರುವ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಹೊಸನಗರ ತಾಲೂಕಿನ ಯುವ ಮೋರ್ಚಾ ಅಧ್ಯಕ್ಷರಾದ ನಿತಿನ್ ಮತ್ತು ಅವರ ಸಹೋದರ ನವೀನ್ ಹಾಗೂ ಹಲ್ಲೆಗೊಳಗಾಗಿ ಚಿಕಿತ್ಸೆಗಾಗಿ ದಾಖಲಾಗಿರುವ ಭದ್ರಾವತಿಯ ಕಾರ್ಯಕರ್ತ ಪರಮೇಶ್ ಅವರ ಆರೋಗ್ಯವನ್ನು ವಿಚಾರಿಸಿದರು. ಜಾಸ್ತಿ ಆ ಭಾಗದ ನಗರ ಅಂದರೆ ಕಡೆ ಬರೋದು ನಮ್ಮ ಪಾರ್ಟಿಲಿ ಇದ್ರೆ ಜಿಲ್ಲೆ ಎಲ್ಲ ನಿನ್ನೆ ಕೂಡ ಸುಮಾರು ಸುಬ್ರಹ್ಮಣ್ಯ ಅವರ ತಾನೇ ಸುಮಾರು ರಿಟೈನ್ ಮಾಡಿದ್ದೀವಿ. ಇತ್ತೀಚೆಗೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಗಮನಿಸ್ತಾ ಇದ್ದೀವಿ. ಮೊನ್ನೆ ಹೊಸನಗರದಲ್ಲಿ ನಡೆದಂಥ ನಿನ್ನೆ ಘಟನೆ, ಕಾರನ್ನು ಜಖಂ ಮಾಡಿ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿರುವಂಥದ್ದು ನಿಜವಾಗಲೂ ಕೂಡ ನೋವಿನ ಸಂಗತಿ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ರಾಜಕಾರಣ ಮಾಡ್ತಿದ್ದೀನಿ ಅಂತ ಯಾರು ಭಾವಿಸೋ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ಸಿನ ನಾಯಕರುಗಳು ಯಾರಿದ್ದಾರೆ ಅವರು ಗುಂಡಾ ವರ್ತನೆ ಪರಿಣಾಮ ಸುನಿಲ್ನಿಗೆ ಹೊಡೆತ ಬಿದ್ದಿರೋದು. ಅವ್ರ ಅಣ್ಣ ತಮ್ಮ ಇಬ್ಬರಿಗೂ ಹೊಡೆದಿದ್ದಾರೆ, ಹುಡುಕೊಂಡೋಗಿ ಹೊಡೆದಿದ್ದಾರೆ. ಯಾಕೆ ಈ ರೀತಿ ಕೃತ್ಯ ಮಾಡ್ತಿದ್ದಾರೆ ಅರ್ಥ ಆಗದೆ ಇರುವಂತ ಸ್ಥಿತಿ. ಹಾಗಾದ್ರೆ ಪೊಲೀಸ್ನವರಿದ್ದಾರೋ ಇಲ್ವೋ, ಪೊಲೀಸ್ ವ್ಯವಸ್ಥೆ ಇದೆಯೋ ಇಲ್ವೋ ಅಂತೇಳಿ ಅನುಮಾನ ಶುರು ಆಗೋದು ಮತ್ತೊಂದು ಸಂಗತಿ ಅಂತೇಳಿ ಈಗ ಇನ್ನೊಂದು ಕಡೆಗೆ ನಾನು ಹೋಗಿ ಬಂದಿದ್ದೆ, ಪಕ್ಕದಲ್ಲಿರುವಂಥ ಅಲ್ಲಿ ಇಬ್ಬರಿಗೆ ಹೊಡ್ತಾ ಬಿದ್ದಿದೆ. ಒಬ್ಬ ಭದ್ರಾವತಿಯವನು, ಇನ್ನೊಬ್ಬ ಮಂಡೇನಕೊಪ್ಪದವನು ಅವರ ರಿಲೇಟಿವ್ ಅಣ್ಣನ ಮಗನಿಗೆ ಚಾಕು ಹಾಕಿದ, BMTC ಡ್ರೈವರ್. ಇನ್ನೊಂದು ಬಾಬಳ್ಳಿ ಅಂತೇಳಿ ಭದ್ರಾವತಿ ಹತ್ರ ಒಂದು ಹಳ್ಳಿ, 4 ಜನ ಮುಸಲ್ಮಾನ್ ಹುಡುಗರು ಮೇಲೆ ಅಟ್ಯಾಕ್ ಕೇಳಿದ್ರೆ ಅದು ಹಿಂದಿನ ಗಣಪತಿ ಗಲಾಟೆಗೆ ಸಂಬಂಧಪಟ್ಟಿತ್ತು. ಆ 4 ಜನ ನೀನು ಅರೆಸ್ಟ್ ಮಾಡುವಂಥ ತಾಕತ್ತು ನಮ್ಮ ಇಲಾಖೆ ಇಲ್ಲೇನೋ ಅಂತ ಅನ್ಸಕ್ಕೆ ಶುರು ಆಗ್ಬಿಟ್ಟಿದೆ. ಯಾವುದರಿಂದ ಬಗ್ಗೆ ಆದರೂ ಸರಿಯಾದಂಥ ಕಠಿಣ ಕ್ರಮ ಪೊಲೀಸ್ ಇಲಾಖೆ ತಗೊಳ್ಳದೆ ಹೋದ್ರೆ ಈ ಥರದ ಇನ್ಸಿಡೆಂಟ್ಸ್ಗಳು ನಡೀಲಿಕ್ಕೆ ಪ್ರಾರಂಭ ಆಗುತ್ತೆ. ಇನ್ನೊಂದೆಲ್ಲ ಇನ್ಸಿಡೆಂಟ್ ನೋಡಿದೆ ನಾನು, ಮಾತೃಭೂಮಿಯ ಕನ್ನಡ ರಾಜ್ಯೋತ್ಸವ ಸಂದರ್ಭದೊಳಗಡೆ ಒಬ್ಬ ಹುಡುಗನ ಹೊಡೆದಿದ್ದಾರೆ. ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಕರೆದಿಲ್ಲ, ವಾಲಾಂಗ ಅಂತ ಹೇಳೇನೋ ಒಬ್ಬ ಹುಡುಗನ ಬಗ್ಗೆ ಹೆಸರು ಹೇಳ್ತಾರೆ, ಹೊಡೆದಿರೋನ ಬಗ್ಗೆ. ಅವನ ಮೇಲೆ ಗುಂಡೇಟ್ ಹಾಕಿದ್ದಾರೆ, ಕಾಲಿಗೆ ಗುಂಡು ಹೊಡೆದಿದ್ದಾರೆ ಪೊಲೀಸ್. ಆದರೆ ಎಲ್ಲೋ ಒಂದು ಕಡೆಗೆ ಭಯ ಕಡಿಮೆ ಆಗ್ತಿದೆಯಾ ಅಥವಾ ಸರ್ಕಾರ ಈ ಥರದ ಇನ್ಸಿಡೆಂಟ್ಗಳಿಗೆ ಕುಮ್ಮಕ್ಕು ಕೊಡುವಂಥ ಸ್ಥಿತಿಗೆ ಮಾತುಕತೆಗಳೇನಾದ್ರು ಮಾಡಿಬಿಟ್ಟಿದೆಯಾ, ಮಾತಾಡ್ತಾ ಇದೆಯಾ? ಮುಂಚೆ ಎಲ್ಲ ಒಂದು ಮಾತು ಹೇಳ್ತಾ ಇತ್ತು, ರೌಡಿಗಳಿಗೆ ಬೇರೆ ಬೇರೆ ಥರದ ಯಾರು ಡಾನ್ಗಳು ಅಂತ ಕರೀತಾರೆ ಅವರಿಗೆಲ್ಲ ಇಲ್ಲೇ ಕೊಡ್ತಾ ಇದ್ರು, ಅವರಿಗೆಲ್ಲ ನೀನು ಇಂಥವನಿಗೆ ತೆಗಿಬೇಕು ಅಂತೇಳಿ. ಹಾಗಂತ ಕಾಂಗ್ರೆಸ್ಸಿನ ಗೂಂಡಾಗಳಿಗೆ ಏನಾದ್ರು ಸರ್ಕಾರನೇ ಇಳೆ ಕೊಟ್ಬಿಟ್ಟಿದ್ಯಾ ಅಂತೇಳಿ ಅಲ್ಲಿ ಶುರು ಆಗಿದೆ. ಇದು ನಿಲ್ಲಬೇಕು. ಯುವ ಮೋರ್ಚಾ ಕಾರ್ಯಕರ್ತನ ಮುಟ್ಕೊಂಡಿದ್ದಾರೆ ಅವರು. ಅಧಿಕಾರದ ದರ್ಪ ತೋರಿಸ್ತಾ ಇದ್ದಾರೆ. ಯಾರು ಹೊಡೆತ ತಿಂದಿದ್ದಾನೆ ಅವನ ಮೇಲೆ ವಾಪಸ್ ಕೌಂಟರ್ ಕೇಸ್ ಹಾಕುವಂತ ಒಂದು ವ್ಯವಸ್ಥೆ ಇಲಾಖೆಯಲ್ಲಿ ನಡೀತಾ ಇದೆ. ಹೊಡೆದವ್ರ ಬಗ್ಗೆ ಬಹಳ ಇವರಿಗೆ ಪ್ರೀತಿ ಜಾಸ್ತಿ, ಹೊಡೆತ ತಿಂದವರ ಬಗ್ಗೆ ತಾತ್ಸಾರದ ಮನೋಭಾವ. ಇದು ಪೊಲೀಸ್ ಇಲಾಖೆಯ ವ್ಯವಸ್ಥಿತವಾದಂಥ ಸಂಚು ಅಂತ ಅನ್ಕೋಬೇಕು, ಅಥವಾ ಸರ್ಕಾರ ಪೊಲೀಸ್ ಇಲಾಖೆ ಈ ರೀತಿ ಸದ್ಬಳಕೆ ಮಾಡ್ಕೊಳ್ತಾ ಇದೆ ಅಂತ ಹೇಳಬೇಕು ಅವರಿಗೆ.
ಪೊಲೀಸ್ ಇಲಾಖೆ ಈ ತರ ಬೇರೆ ಬೇರೆ ಯುವಕರ ಜೀವನ ಜೊತೆ ಚಕ್ಕಂದ ಆಡುವಂತ ಸ್ಥಿತಿಗೆ ತೀರ್ಮಾನ ಮಾಡಿಕೊಂಡು ಯೋಚನೆ ಮಾಡಿಬಿಟ್ರೆ ಹೇಗಾಗುತ್ತೆ? ಪರಮೇಶ್ವರ್ ಹಿರಿಯರಿದ್ದೀರಿ ನೀವಾದ್ರೆ ಕರ್ಸು ಬುದ್ಧಿ ಹೇಳಬೇಕು ಸಂಬಂಧಪಟ್ಟವರಿಗೆ. ಓನ್ ಮಾಡ್ಕೊಳಕ್ ಹೋಗ್ಬೇಡಿ ಈ ತರ ಸಂಗತಿಗಳನ್ನೆಲ್ಲ. ನೀವು ಭದ್ರಾವತಿಯಲ್ಲಿ ಘಟನೆ ನಡೆದ್ರೆ ಇನ್ನಾರ ಹತ್ರ ಅಟ್ರಾಸಿಟಿಗೆ ಕೇಸ್ ತಗೊಳ್ತೀವಿ. ಇಲ್ಲಿ ಇನ್ಯಾರ್ದು ಅಟ್ರಾಸಿಟಿಗೆ ಕೇಸ್ ತಗೊಂಡಿದ್ರಿ, ಕೌಂಟರ್ ಕೇಸ್. ಸಂಬಂಧನೇ ಇಲ್ಲ. ಊರಿಂದ ಬಂದು ಬರ್ತಾ ಇರೋಂಥ ವಾಹನ ಅಡ್ಡ ತಡೆದು ಹೊಡೆದಿರುವಂತ ಸಂಗತಿ ಇದು. ಅಣ್ಣ ತಮ್ಮ ಇಬ್ಬರಿಗೂ ಹೊಡೆದಿದ್ದೀರಿ. ಅವನು ಇನ್ನಾರ್ದು ಮನೆ ಹೋಗಿ ಯಾಕೆ ಹೊಡಿತಾನೆ? ಅವ್ರ ಹತ್ರ ಕಂಪ್ಲೇಂಟ್ ಯಾಕೆ ತಗೊಳ್ತಾರೆ ಇವರು? ಸುಳ್ಳು ಕಂಪ್ಲೇಂಟ್ ಅಂತ ಹೇಳಿ ಅಲ್ಲೇ ಇಮಿಡಿಯೇಟ್ ರಿಜೆಕ್ಟ್ ಮಾಡಿ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ರ ಬಗ್ಗೆ ಕ್ರಮ ತಗೋಬೇಕು ಅನ್ನೋ ಜ್ಞಾನ ಇಲ್ಲ ಅವ್ರ ಡಿಪಾರ್ಟ್ಮೆಂಟಿಗೆ. ಇನ್ನು 8 ಜನ ಜೀವನ ಜೊತೆ ತಕ್ಕಂಡು ಆಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ.